ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. ಇವತ್ತು BMTC 2286ರ ಆದೇಶ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಹಂತವಾಗಿ ವಿತರಣೆ ಮಾಡಲಾಗುತ್ತದೆ. ಕೆಲವರು ಡೌಟ್ಸ್ನ ಕೇಳ್ತಾ ಇದ್ರಿ. ಆರ್ಡರ್ ಕಾಪಿ ಇಶ್ಯೂ ಆದ ನಂತರ ಮುಂದಿನ ಹಂತದ ತಯಾರಿ ಹೇಗೆ, ಮುಂದೆ ಏನು ಪ್ರಕ್ರಿಯೆ ನಡೆಯುತ್ತೆ. ಇವತ್ತು ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದಾರೆ. ಆರ್ಡರ್ ಕಾಪಿ ಇಶ್ಯೂ ಮಾಡಿದ ನಂತರ ಮೆಡಿಕಲ್ ಬಗ್ಗೆ ಹಲವಾರು ಜನ ಡೌಟ್ಸ್ನ ಕೇಳ್ತಾ ಇದ್ರಿ. ಮೆಡಿಕಲ್ಲು ಆ್ಯಸ್ ಇಟ್ ಈಸ್ HKನಲ್ಲಿ ಯಾವ ಥರ ನಡೀತೋ ಅದೇ ತರಹನೇ ಮಿಂಟೋ ಆಸ್ಪತ್ರೆ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸ್ಬೇಕಾಗುತ್ತೆ. ಈ ಮೆಡಿಕಲ್ ಮುಗಿದ ನಂತರ ಏನು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಅಮೌಂಟ್ ಏನು ಹೇಳಿದ್ದಾರೆ ಅದನ್ನು ಸಬ್ಮಿಟ್ ಮಾಡಿ, ಯಾರು ಮೆಡಿಕಲ್ ಬೇಗ ಮುಗಿಸ್ಕೊಂಡು ಬಂದಿರ್ತಾರೆ, ಮೆಡಿಕಲ್ ಕ್ಲಿಯರ್ ಆಗಿರುತ್ತೆ, ಆ ಸರ್ಟಿಫಿಕೇಟು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ನ BMTC ಕೇಂದ್ರ ಕಚೇರಿಗೆ ಕೊಟ್ಟು, ಅಲ್ಲಿಂದ ನೀವು ಮೆಡಿಕಲ್ ಮುಗಿದ್ಮೇಲೆ ಟ್ರೈನಿಂಗ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ. ಟ್ರೈನಿಂಗ್ ಸೆಂಟ್ರಿಗೆ 19ನೇ ತಾರೀಕು ಕರೆದಿದ್ದಾರಂತೆ. ಟ್ರೈನಿಂಗ್ನಲ್ಲಿ ಏನಿರುತ್ತಪ್ಪ ಅಂತಂದರೆ ಅದು ಎಷ್ಟು ದಿನ ಅಂತ ಅಂದ್ಬಿಟ್ಟು ಇನ್ನೂ ನಿಖರ ಮಾಹಿತಿ ಇಲ್ಲ. ಟ್ರೈನಿಂಗ್ ಒಂದು 2 ಡೇಸ್ ಇರ್ಬೋದು, 2-3 ಡೇಸ್ ಇರ್ಬೋದು. ಅದು ಅಧಿಕೃತವಾಗಿ BMTC ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡ್ತಾರೆ, ಅಲ್ಲಿ ನೋಡ್ಕೋಬೋದು. ಆ ಟ್ರೈನಿಂಗ್ ಮುಗಿದ ಮೇಲೆ ಡ್ಯೂಟಿಗೆ ಅಲರ್ಟ್ ಮಾಡ್ತಾರೆ. ಆ ಡ್ಯೂಟಿ ಅಲರ್ಟ್ ಮಾಡಿದಾಗ ಅಲ್ಲಿ ಯಾವ್ದಾರ ಒಂದು ಡಿಪೋದಲ್ಲಿ ಟ್ರೈನಿಂಗ್ ಆಗ್ತಾರೆ. ಆ ಟ್ರೈನಿಂಗ್ ಮುಗಿದ ಮೇಲೆ ನಿಮ್ಮದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಆ ಡಿಪೋ ಅಲರ್ಟ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಈಗ ಏನು ಇವತ್ತು ಹೋಗಿದ್ದಾರೆ ಅವ್ರು ಹೇಳಿದ ಮಾಹಿತಿ ಇಷ್ಟೇ. ಇವತ್ತು ಡ್ಯೂಟಿ ಆರ್ಡ್ರ್ ಕೊಟ್ಟಿದ್ದಾರೆ. ಮೆಡಿಕಲ್ ಎಲ್ಲ ಮುಗಿಸ್ಕೊಂಡು ಬನ್ನಿ. ಮುಗಿಸ್ಕೊಂಡು ಬಂದಾಗ ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಬನ್ನಿ. ಅದಾದಮೇಲೆ ಒಡ್ರಹಳ್ಳಿಗೆ ನಿಮ್ಮದು ಟ್ರೈನಿಂಗ್ ಆಗ್ತಾರೆ. ಟ್ರೈನಿಂಗ್ ಆದಮೇಲೆ ಮುಂದಿನ ಹಂತದ ತಯಾರಿ ಬಗ್ಗೆ ಹೇಳ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಹಾಗೆ ಇದು ಏನು HKನಲ್ಲಿ ಪ್ರೋಸೆಸ್ ನಡೀತು ಅದೇ ಥರನೇ ನಡೆಯುತ್ತೆ. ಇಲ್ಲಿ ಯಾವುದೇ ಡಿಫ್ರೆಂಟ್ ಏನಿಲ್ಲ. ಬಟ್ ಇದರಲ್ಲಿ ಡಿಫ್ರೆಂಟ್ ಏನಪ್ಪ ಅಂತಂದರೆ ಅವರಿಗೆ ಒಟ್ಟಿಗೆ ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಿದರು. ಇಲ್ಲಿ ಕಾರಣಾಂತರದಿಂದ 2200 ಜನ ಇರೋದ್ರಿಂದ, 2286 ಅಭ್ಯರ್ಥಿಗಳಿರೋದ್ರಿಂದ ಹಂತವಾಗಿ ಕೊಡ್ತಾಯಿದ್ದಾರೆ ಅಷ್ಟೇ ಡಿಫ್ರೆಂಟು. ಬೇರೆ ಏನು ಡಿಫ್ರೆಂಟ್ ಏನಿಲ್ಲ. ಏನು ರ್ಯಾಂಕ್ ವೈಸ್ ಕರೆದಿದ್ದಾರೆ, ರ್ಯಾಂಕ್ ವೈಸ್ ಅವ್ರು ಬಂದು ನಿಮಗೇನು ಪರ್ಸ್ನಲ್ ಮೆಸೇಜ್ಗಳು ಬಂದಿದೆ ಫೋನ್ಗೆ, ಆ ಮೆಸೇಜ್ಗಳು ನೋಡಿಕೊಂಡು ಆ ದಿನ ಬಂದು ನೀವು ಡ್ಯೂಟಿ ಆರ್ಡರ್ಗಳನ್ನ ತೊಗೊಬೇಕು. ಏನು ಮಾಮೂಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿದ್ರಿ ಅವನ ಜೊತೆಗೆ ತೊಗೊಂಡು ಹೋಗಬೇಕು ಅಷ್ಟೇ. ಬೇರೆ ಸದ್ಯಕ್ಕೆ ಏನು ಮಾಹಿತಿ ಇಲ್ಲ. ಬೇರೆ ಮಾಹಿತಿ ಏನಾದರೂ ಬೇಕಂದರೆ BMTC ವೆಬ್ಸೈಟಲ್ಲಿ ಪಬ್ಲಿಕ್ ಮಾಡ್ತಾರೆ. ವೆಬ್ಸೈಟ್ನ ಫಾಲೋಅಪ್ ಮಾಡ್ತಾರೆ. ಅಲ್ಲಿ ಪಬ್ಲಿಷ್ ಆದಮೇಲೆ ಬೇರೆ ಏನಾದ್ರು ಚೇಂಜಸ್ ಇದ್ದರೆ ಅಲ್ಲಿ ನೋಡ್ತಾಯಿರಿ. ಸದ್ಯಕ್ಕೆ ಇಷ್ಟೇ ಮಾಹಿತಿ, ಬೇರೆ ಯಾವ ಡೌಟ್ಸು ಬೇಡ. ಓಕೆನಾ? ಥ್ಯಾಂಕ್ ಯು.